ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂತಕ್ಕಂಥ ಒಂದು ಮಾತಿದೆ. ನಾವು ನೋಡಿದಂತೆ, ನಾವು ಸುದ್ದಿಗಳು ಮಾಡಿದಂತೆ ದರ್ಶನ್ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂತಹ ನಾವು ನೋಡಿದಂತಹ ದರ್ಶನ್ನೇ ಬೇರೆ. ಈಗ ನಾವು ಏನು ಅವ್ರ ಇನ್ನೊಂದು ಫೇಸು, ಅವರೇ ಒಂದು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ಕೊಂಡಂತೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಫೇಸೇ ಬೇರೆ ಇದೆ ಸರ್. ಆಮೇಲೆ ನೋಡಿ, ಒಬ್ಬ ಮನುಷ್ಯ ಅದೊಂದು ತಪ್ಪು ಮಾಡೇ ಮಾಡ್ತಾನೆ ಸರ್. ಅದು ಎಂಥವ್ರಾದರೂ ಇವತ್ತು ಸನ್ಯಾಸಿಗಳು ತಪ್ಪು ಮಾಡ್ತಾರೆ, ಕಾವಿ ಹಾಕ್ಕೊಂಡಿರೋರು ಮಾಡ್ತಾರೆ, ಖಾದಿ ಹಾಕ್ಕೊಂಡಿರೋರು ಮಾಡ್ತಾರೆ, ಕಾಕಿ ಹಾಕ್ಕೊಂಡಿರೋರು ಮಾಡ್ತಾರೆ. ತಪ್ಪು ಅಂತ ಬಂದಾಗ ಮನುಷ್ಯ ತಪ್ಪು ಮಾಡೋದು ಸಹಜ. ಪದೇ ಪದೇ ತಪ್ಪು ಮಾಡೋದು ಇದೆಯಲ್ಲ, ಅಂದರೆ ಅದ್ರ ಉದ್ದೇಶ ಏನು ಅಂದರೆ ಕಲಿಯೋಕ್ಕೆ ಅವಕಾಶ ಇದ್ದರೂ ಕಲಿದೇ ಹೋದಾಗ ಅದಕ್ಕೆ ಅವರೇ ಹೊಣೆಗಾರರು, ಅವರೇ ಜವಾಬ್ದಾರರು. ಅದು ಕುಟುಂಬಸ್ಥರು ಅಲ್ಲ, ನಂಬ್ಕೊಂಡಿರೋ ಫ್ಯಾನ್ಸ್ಗಳು ಅಲ್ಲ, ನಿರ್ಮಾಪಕರುಗಳು ಅಲ್ಲ. ಯಾಕೆಂದರೆ ನಾವುಗಳೆಲ್ಲ ಬಂದು ಒಂದು ಸಿನಿಮಾ ಮಾಡಬೇಕಾದ್ರೆ ಸರ್, ನೀವು ನಂಬ್ತಿರೋ ಇಲ್ಲೋ, ನಾವೆಲ್ಲ ಬಂದು ನಮ್ಮ ಹತ್ರ ದುಡ್ಡಿತ್ತು, ನಾವು ಸಿನಿಮಾ ಮಾಡಿದ್ವಿ. ಇಲ್ಲದೇ ಇರೋರು ನೀವು ನಂಬಿ ಬಿಡಿ, ಮನೇಲಿರೋ 2 ವೀಲರ್ ಅಡ ಇಟ್ಟು ಸಿನಿಮಾ ಮಾಡೋರು ಇದ್ದಾರೆ. ಮನೇಲಿರೋ 2 ವೀಲರು ಅವ್ರಿಗೇನು ಶೋಕಿಗೆ ಅಲ್ಲ. ಯಾವುದೋ ಒಂದು ಹಿಂದಿನ ಸಿನಿಮಾ ಕಳೆದಿದ್ದೀನಿ, ಈ ಸಿನಿಮಾದಲ್ಲಿ ನನಗೆ ಬಂದೇ ಬರುತ್ತೆ, ನನ್ನ ಮಕ್ಕಳು ಕಾರಲ್ಲಿ ಓಡಾಡ್ತಾರೆ, ನಾನು ಅವತ್ತು ಒಳ್ಳೆ ಕಾರಲ್ಲಿ ಓಡಾಡ್ತೀನಿ, ಒಳ್ಳೆ ಮನೇಲಿರ್ತೀನಿ. ಆಯಿತು, ಕಳ್ಕೊಂಡ್ರು, ಯಾರನ್ನ ವಾಪಸ್ ಕೊಡ್ತಾರಾ? ಕೊಡಲ್ಲ. ಅದೇ ರೀತಿ ದುಡ್ಡು ಹೋದ್ರೂ ಪರವಾಗಿಲ್ಲ ಸರ್, ಮಾನ ಯಾವುದೇ ಕಾರಣಕ್ಕೂ ಕಳ್ಕೊಂಡು ನಾನು ಹಿಂದೆನೂ ಹೇಳಿದ್ದೆ, ಬೇಕಾದ್ರೆ ನಾವು ಹೊಟ್ಟೆ ಹಸಿವಿಂದ ಬದುಕೋಣ, ಆದರೆ ನಮಗೆ ಗೌರವ ಇಲ್ಲದೆ ಇರೋ ಜಾಗದಲ್ಲಿ ನಮ್ಮ ಚಪ್ಪಲಿನೂ ಹೋಗಬಾರ್ದು ಅಂತ. ಅದ್ರ ಉದ್ದೇಶ ಏನು ಅಂದರೆ ನಮಗೇನೋ ಅನುಭವ ಆಗಿಬಿಟ್ಟಿದೆ ಅಂತಲ್ಲ ಸರ್. ನನಗೆ ವಯಸ್ಸಿಗೂ ಮೀರಿ ಭಗವಂತ ನನಗೆ ಪಾಠ ಕಲಿಸಿದ್ದಾನೆ ಸರ್. ಅಷ್ಟೇ ತಪ್ಪು ನಾನು ಮಾಡಿದ್ದೀನಿ, ಅಷ್ಟೇ ತಿದ್ಕೊಂಡು ಇದ್ದೀನಿ. ಇವತ್ತು ನನ್ನ ಕುಟುಂಬ ನನ್ನ ಟಫ್ ಟೈಮ್ಸಲ್ಲಿ ನಿಂತಿದ್ದಕ್ಕೆ, ಟಫ್ ಟೈಮ್ಸ್ ಅಂದರೆ ಹಣಕಾಸಿನ ಟಫ್ ಟೈಮ್ಸ್ ಅಲ್ಲ, ಆ ಥರದ್ದು ಯಾವುದೂ ಟಫ್ ಟೈಮ್ಸ್ ನಾನು ನೋಡಿಲ್ಲ ಸರ್. ಆದರೆ ಮಾರಲಿ ನಾನು ಬಿದ್ದಾಗ ನನ್ನ ಕುಟುಂಬ ಕೇಳಿದು, ಬಾಪ್ಪ ಇವತ್ತಿಗೂ ನಮಗೆ ನೀವು ನಂಬ್ತಿರೋಲ್ಲ, ಎಷ್ಟೋ ಜನ ಸ್ನೇಹಿತರುಗಳು ಹೇಳ್ತಾರೆ, ಯಾಕೋ ಮಬ್ಬತಿವ್ರ ಇನ್ನೂ ನೀವು ಕುಡಿಯೋದು ಕಲ್ತಿಲ್ಲ ಸರ್. ನಮ್ಮ ತಂದೆ ಇದ್ದಿದ್ರೆ ನಾವು ಕಲಿತಾ ಇದ್ವೋ. ಇವತ್ತು ನನ್ನ ಮನೇಲಿ ತಂದೆ ಸ್ಥಾನದಲ್ಲೂ ಇರಬೇಕು, ಮಗನ ಸ್ಥಾನದಲ್ಲೂ ಇರಬೇಕು, ನನ್ನ ಹೆಂಡತಿ ಗಂಡನ ಸ್ಥಾನದಲ್ಲೂ ಇರಬೇಕು. ಅಂದರೆ ನಾವಿನ್ನೂ ಬೆಳೆಯೋದು ಬೇಕಾದಷ್ಟಿದೆ ಸರ್. ನೀವು ದೇಶ ಬಿಟ್ಟು ದೇಶ ಬಂದವರು, ಊರು ಬಿಟ್ಟು ಬಂದವರು ಇವತ್ತು ಯಾವ ಲೆವೆಲಲ್ಲಿ ಬದುಕ್ತಾರೆ? ಯಾಕೆ ಈ ಥರ ಯಾರು ಕಮೆಂಟ್ ಏನೇನು ಹಾಕಿದ್ರು, ಯಾರೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಬದುಕಕ್ಕೆ ಮಾತ್ರ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾರೆ. ಇವತ್ತಿಗೂ ನನ್ನ ತಲೆಯಲ್ಲಿ ಇರೋದೇನೆಂದರೆ ಇನ್ನೂ ಒಂದಷ್ಟು ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಡಪ್ಪ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿ ಇರ್ತದೆ. ನಾವು ಭಾಳ ಪುರ್ಸೋತಿದ್ದಾಗ ಕಮೆಂಟ್ ಯಾರ್ಯಾರು ಏನು ಮಾಡಿದ್ದಾರೆ ಅನ್ನೋದು ನೋಡ್ತಾರೆ, ಅಥವಾ ನಾವು ಯಾರಿಗೆ ಹೆಂಗೆ ತೊಂದರೆ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಬದುಕಿನ ಬಗ್ಗೆ ಒಂದು ಕಮಿಟ್ಮೆಂಟ್ ಇಟ್ಕೊಂಡಾಗ ಯಾರು ಏನು ಕಮೆಂಟ್ ಮಾಡಲಿ, ಇವಾಗ ನೀವು ನಂಬ್ತಿರಲ್ಲ, ದಾರಿಯಲ್ಲಿ ಹೋಗ್ಬೇಕಾರೆ ಗಾಡಿಯಲ್ಲಿ ಇದಾದರೂ ಕೂಡ ಏನಾದರೂ ಅವ್ರು ಏನೋ ಕಮೆಂಟ್ ಮಾಡೋರು, ಸಾರಿ ಸರ್ ಅಂತ ನಾನೇ ಕೇಳಿಬಿಡ್ತೀನಿ. ಯಾಕೆ ಬೇಕು ಅವರು? ಸರ್ ಆರಾಮಿದ್ದೀರಾ ಅಂತ. ಹ್ಞೂ ಸರ್ ಆರಾಮಿದ್ದೀನಿ, ಅಷ್ಟೇ ಸರ್. ಯಾರೇನೇ ತಪ್ಪು ಮಾಡಿದಾಗಲೂ ಅಷ್ಟೇ, ನಾವೇ ಒಂದು ಹೆಜ್ಜೆ ಸೋತ್ಬಿಟ್ರೆ ಮುಗಿದೋಯ್ತಲ್ಲ, ಕಳ್ಕೊಳ್ಳೋದೇನಿದೆ.